ಈ ಸರೋಜಕ್ಕನು ನಮ್ಮ ಅತ್ತೆನೋ, ಅಯ್ಯೋ ಅವ್ರಿಗೇನು ಬುದ್ಧಿ ಐತೋ ಇಲ್ವೋ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾನು ಜಗಳ ಮಾಡ್ಕೊಂಡ್ ಬರ್ತಾರಲ್ಲ ಇವರು. ಹಾ, ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ಕೊಂಡು ಹೋಗಂಗಿದ್ದಿದ್ರೆ ನಾನು ದಿನ ತವ್ರ ಮನೆಗೆ ಹೋಗ್ಬೇಕಾಗುತ್ತೆ. ಅಯ್ಯೋ ಏನೋಪ್ಪ, ಎಷ್ಟೊಂದು ವಯಸ್ಸಾಗೈತೆ, ಅಷ್ಟು ಗೊತ್ತಾಗದ್ ಬೇಡವಾ? ನಮ್ಮ ಅತ್ತೆನೇ ಸರಿ ಇಲ್ಲ, ಹೇಳು, ಎಲ್ಲದ್ದು ಹೇಳ್ಕೊಡ್ತಾರೆ. ಹಾ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ, ತಲೆನೋವಂತ ಮನಿಕ್ಯಾ. ಹಾ, ನಿಮ್ಮ ಅತ್ತೆ ಮಾಡಿಕ್ ಬೇಡ, ಹೇಳಿದ ತಕ್ಷಣ ಕೊಡಬೇಡ. ಬೆಳಗ್ಗೆ ಜಲ್ದಿ ಎದ್ದಾಳ್ಬೇಡ, 5 ಗಂಟೆಗೆ 6 ಗಂಟೆಗೆ ಎದ್ದಾಳ್ಬೇಡ, 8 ಗಂಟೆಗೆ ಎದ್ದಾಳು. ಹೇಳಿದ್ರೆ ನನ್ನ ಸೊಂಟ ನೋವನ್ನು ಅವಾಗ ನಿಮ್ಮ ಅತ್ತೆನೇ ಮಾಡ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತೈತಿ ಇವತ್ತೆ. ಅಯ್ಯೋ, ಹಿಂಗೆಲ್ಲ ಹೇಳ್ಕೊಟ್ರೆ ಮಗಳು ಸಂಸಾರ ನೆಟ್ಟಗಾಗುತ್ತಾ? ಹ್ಮ್. ಯಾಕೆ ರಮ್ಯಾ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ನಾನು ನೋಡಿದ ತಕ್ಷಣ ಬಾ ಬಾ ಸುಮ್ಮನೆ ನಿಂತ್ಕೊಂಡೆ, ಬೇಕಡ್ಡ ಬಂತು, ಅದಕ್ಕೆ ಒಂದು 5 ನಿಮಿಷ ನಿಂತ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡ್ರೆ ನನಗೇನು ಭಯನ? ಇನ್ನೇನು ಹುಲಿನ ಸಿಂಹನ ಎದರ್ಕಮಕ್ಕಿ? ಅಲ್ಲ, ನಮ್ಮ ಅತ್ತೇನು ಮಾತಾಡ್ಸಲ್ವೇನೋ ಅನ್ನಂಗೆ ಈ 3 ದಿವಸ ಇಟ್ಲ ಬಂದೇ ಇರಲಿಲ್ಲ, ಮಾತಾಡಿಸ್ತಾನೆ ಇರಲಿಲ್ಲ, ಅಲ್ಲೇ ಮನೆಗೆ ಸೇರ್ಕೊಂಡಿದ್ದೆ. ಏನು ಇವತ್ತು ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಅಯ್ಯ, ನಾನೇನು ನಿಮ್ಮ ಅತ್ತೆ ಕುಟ್ಟ ಜಗಳ ಮಾಡ್ಕೊಂಡಿದ್ದೀನ? ಮಾತಾಡದೇ ಇರಕ್ಕೆ ಮಾತಾಡ್ತೀನಿ. ಏನು ನಮ್ಮ ಅತ್ತೆ ಹೇಳಿದ ತಕ್ಷಣ ಬಿಟ್ಬಿಡಕ್ಕಾಗುತ್ತಾ? ಅವ್ರಿಗೆ ಇಷ್ಟ ಬಂದ ಅವ್ರು ಮಾತಾಡ್ಸಲ್ವಾ? ಮಾತಾಡ್ಸಲ್ವಾ ಅವರು? ನಾನು ಹಂಗೆ ಹೇಳ್ತೀನ, ಕಾವ್ಯನ್ ಮಾತಾಡ್ಸ್ಬೇಡ ಅಂತಾನ ನಾನು ಹೇಳಿದ್ರು ಅವರು ಮಾತಾಡ್ತಾನೆ ಸುಮ್ಮನೆ ಆಗ್ಬಿಡ್ತಾರ. ಅದು ಸರಿನೇ ತಗ, ಅದೇನೋ ಹೇಳ್ತಾರಲ್ಲ ವಾಕ್ ಸ್ವಾತಂತ್ರ್ಯ ಅಂತ. ಆ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಎಲ್ಲರಿಗೂ ಐತೆ, ಮಾತಾಡ್ಬೋದು. ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಯಾರು ಅದನ್ನ ಕಿತ್ಕೊಂಬಕ್ ಬರಲ್ಲ. ಏನು ನಾದ್ನಿ ಮದ್ವೆ ಡೇಟ್ ಎಲ್ಲ ಫಿಕ್ಸ್ ಆಯ್ತಂತೆ? ಹೌದಾ? ನಿಜನಾ? ಯಾವಾಗ ಮದ್ವೆ? ಗೊತ್ತಿದ್ಮೇಲೆ ನನ್ನೇ ಕೇಳ್ತಾ ಇದ್ಯಾ? ಎಲ್ಲ ಗೊತ್ತಿದ್ದನು ತಿರುಗಿ ಬೇರೆ ಕೇಳ್ತಾಳೆ, ಮದ್ವೆ ನಿಶ್ಚಯ ಆಯ್ತಂತೆ ಅಂತಾನ. ನನ್ನೇನ್ ಕೇಳ್ತೀಯ? ಹೋಗು, ನಿಮ್ಮ ಅತ್ತೆ ಇದ್ದಾಳಲ್ಲ ಅವಳು ಕೇಳೋಗ ಹೋಗಿ. ಏನಂದೆ? ಅತ್ತೆ ಇದ್ದಾಳಲ್ಲ? ಹೇಳ ನಿಮ್ಮ ಅತ್ತಿಗಿದ್ನ? ಅಯ್ಯೋ, ನಿಮ್ಮ ಅತ್ತೆ ಇದ್ದಾಳಲ್ಲ ಅಂದ್ರೆ ನಾನೇನು ನಮ್ಮ ಅತ್ತಿಗೆ ಹೇಳಿಲ್ಲ, ನಿಮ್ಮ ಅತ್ತಿಗೆ ಹೇಳಿದ್ದು. ಸುಂದ್ರತ್ತಿಗೆ ನನಗೆ ಗೊತ್ತಿದೆ, ನಿಮ್ಮ ಅತ್ತೆ ಇದ್ದಾಳಲ್ಲ ಅಂತ ಹೇಳಿದ್ದು. ನೀನು ಯಾರಿಗೆ ಅಂತಾನ? ನಿಮ್ಮ ಅತ್ತಿಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾಸ್ತಿನ ಹುರ್ಕಮಕ್ ಹೋಗ್ಬೇಡ, ಇನ್ನು ಆದ್ನಿ ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ. ಮತ್ತೆ ಏನಾದ್ರೂ ಕಿತಾಪತಿ ಬುದ್ಧಿ ಮಾಡಕ್ ಹೋಗ್ಬೇಡ ನಮ್ಮ ಅತ್ತೆ ಜೊತೆ ಸೇರ್ಕೊಂಡು. ಆಮೇಲೆ ಸಿಗಾಕಂಡ್ರೆ ಉಗಿದು ಉಪ್ಪಿನಕಾಯಿ ಹಾಕತ್ತೆ ರೇಣುಕತ್ತೆ. ಗೊತ್ತು ತಾನೆ? ಸುಮ್ಮನೆ ಹೋಗು, ನೀನೇನು ನನಗೆ ಬುದ್ಧಿ ಹೇಳ್ಬೇಕಾಗಿಲ್ಲ. ನನಗ್ಯಾಕೆ ಹೇಳ್ತಾ ಇದ್ಯಾ? ಹೋಗು ಅಂತನ? ನಮ್ಮನೆ ನಾನಿದ್ದೀನಿ, ನೀನ್ ಬಂದಿರೋಳು ಬೇರೆ ಮನೆಯಿಂದನ, ನೀನು ಹೋಗ್ಬೇಕು, ನಾನ್ಯಾಕೆ ಹೋಗೋಣ? ಇಲ್ಲ ನೋಡಿ, ಇಲ್ಲೇ ಇದ್ದಾಳೆ, ಇಲ್ವೇನು ಅನ್ಕಂಡೆ. ಇಲ್ಲ ಅಂತನ ಸುಂದರತ್ತೆ ಇದ್ರೆ ಮಾತಾಡ್ಕೊಂಡು ಹೋಗೋಣ. ಸರೋಜ ಬೇರೆ ಬಂದಿದ್ದಾಳಂತೆ, ಮಾತಾಡೋಣ ಏನಾಯ್ತು ಅಂತ. ಬಂದ್ರೆ ಇವಳೊಬ್ಳು ದರಿದ್ರದಾಳು ಇಲ್ಲೇ ನಿಂತ್ಕೊಂಡವಳೆ. ಬಿಡು, ಹೋಗಿ ಆಮೇಲೆ ಬರ್ತೀನಿ. ರಮ್ಯಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಹೋಗ್ತೀನಿ, ಹೋಗು, ಅದೇನ್ ಮಾತಾಡ್ಬೇಕು ಮಾತಾಡೋಗ ಹೋಗಿ. ಸದ್ಯ ತೊಲಗೇಳಲ್ಲ. ಸುಂದರತೆ. ಓ ರಮ್ಯಾ, ಬಾರಿ ರಮ್ಯಾ, ಬಾ ಕುತ್ಕೋ ಬಾ. ಸರೋಜಕ್ಕ, ಯಾವಾಗ ಬಂದೆ? ಚೆನ್ನಾಗಿದೀಯಾ? ಏನ್ ಚಂದನೋ ಏನೋ, ಕಟ್ಕೊಂಡ್ ಗಂಡ ಒಳ್ಳೆನಾಗ್ದಿದ್ರೆ ನಾವೆಲ್ಲಿ ಚೆನ್ನಾಗಿರ್ತೀವಮ್ಮ ಹೆಣ್ಮಕ್ಳು. ಬಾ ಕುತ್ಕ ಬಾ. ಅಮ್ಮ ಇಲ್ಲ, ಎಲ್ಗೋ ಹೋಗೈತಿ. ಹೌದಾ? ಏನಕ್ಕ, ಏನೋ ಜಗಳ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳ್ಪಟ್ಟೆ. ಏನಾಯ್ತು? ಏನು ಜಗಳ? ಅಯ್ಯೋ ಬಿಡೆ, ನನ್ ಗಂಡಂದು ನಮ್ಮ ಅತ್ತೆದು. ಇದ್ದಿದ್ದೇನೆ ಅವ್ರದ್ದೇನು ಕೇಳ್ತೀಯ? ಎಲ್ಲ ನಾನೇ ಮುಂದಕ್ಕೆ ಮಾಡಿಕ್ಬೇಕು ನನ್ನ ಗಂಡಿಗೆ, ನಮ್ಮ ಅತ್ತಿಗೂ. ಅದೀಟು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಅದಕ್ಕೆ ಮತ್ತೀಗ ಸಂಬಂಧ ಅಂತ ಹೇಳಿ ಯಾರನ್ನೂ ಮದುವೆ ಆಗಬಾರ್ದು. ನಾನು ನಮ್ಮ ಅಮ್ಮನ ಕಡೆ ಸಂಬಂಧ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡೆ. ನಮ್ಮ ಅಮ್ಮನೂ ಹಂಗೆ ಅಂದ್ಕೊಂಡಿತ್ತು, ನಮ್ಮ ಅಣ್ಣನ ಮಗ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಹೇಳಿ ಮದುವೆ ಮಾಡ್ಕೊಡ್ತು. ಅವನಿಗೂ ಯಾರು ಹೆಣ್ಣು ಕೊಡೋದಿಲ್ಲ. ಕೊನೆಗೆ ನಾನು ಮದುವೆ ಮಾಡ್ಕೊಂಡು ಹೋಗಿ ಈಗ ನಾನು ಅನುಭವಿಸಂಗಾಗೈತಿ. ಯಾಕಾದ್ರೂ ಅದನ್ನು ಅಂತ ಈಗ ಅನ್ನಿಸ್ತೈತಿ. ಏನು ಮಾಡೋದು, ಎಲ್ಲ ಮುಗ್ದೋಯ್ತು ಆಲೇನೆ. ಅದು ಸರಿನೇ ತಗ. ಎಲ್ಲಿ ಸುಂದ್ರತೆ ಎಲ್ಲೋಯ್ತಕ್ಕ? ಆಗೋ ಬಂತು ನೋಡು. ರಮ್ಯಾ, ಏನೇ ಬಂದ್ಬಿಟ್ಟಿದ್ಯಾ? ನಿಮ್ಮ ಅತ್ತೆ ಬೇರೆ ಸುಂದರಮ್ಮನ್ ಮಾತಾಡ್ಸ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ಗೊತ್ತಾದ್ರೆ ಬೈತಾಳೋ ಏನೋ, ಯಾಕೆ ಬಂದೆ? ಅಯ್ಯೋ, ಗೊತ್ತಾದ್ರೆ ಗೊತ್ತಾಗ್ಲಿ, ಮಾತಾಡ್ಸಂಗೆ ಹಂಗೆ ಇರಕ್ಕಾಗುತ್ತಾ? ನಾನು ಹೇಳಿದ್ರೆ ಅವರು ಮಾತಾಡ್ಸ್ತಾ ಇರ್ತಾರ? ನಾನು ಹೇಳ್ದವ್ರನ್ನ ಹಂಗೆ ನಮ್ದನು. ಬಿಡು. ಏನು ಇವ ಅಕ್ಕ ಬಂದಿತ್ತಲ್ಲ ಸರೋಜಕ್ಕ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಏನಾಯ್ತು ಅಂತಾನ? ಏನ್ ಮಾಡೋದೇ ರಮ್ಯಾ? ನಾನು ನಮ್ಮ ಅಣ್ಣನ ಮಗ ಅಂತಾನ ಕೊಟ್ಟೆ. ನನ್ನ ಮಗ ಕುಡ್ದು ಬಂದು ಗಲಾಟಿ ಮಾಡ್ತಾನಂತೆ, ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತಾನ. ಮನೆಗಿರೋ ಅತ್ತೆ ಅವಳು ನೆವೆದಾಳಲ್ಲ, ಇನ್ನೇನ್ ಮಾಡ್ತಾಳ ಪಾಪ ನನ್ನ ಮಗಳು. ಅದಕ್ಕೆ ಅದೇ ಬಂದವಳೆ. ಅದಕ್ಕೆ 1-2 ದಿವಸ ಇಲ್ಲೇ ಇರು, ಆಮೇಲೆ ಸರಿಯಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಬತ್ತಾನೆ ಅವನು. 30 ವರ್ಷ ಆದ್ರೂ ಮದ್ವೆ ಆಗಿರ್ಲಿಲ್ಲ, ನನ್ನ ಮಗಳನ್ನ ಕೊಟ್ಟೆ ಓದೆ ಹೋಗ್ಲಿ ಅಂತಾನ.
ನನ್ನ ಗಂಡ ಬೇಡ ಅಂದ್ರು ನಮ್ಮ ಅಣ್ಣನ ಮಗ ಅಲ್ವೇ ಗುಂಡ್ರು ಗೋವಿ ಆಗುತ್ತೆ ನನ್ನ ತವ್ರ ಮನೆ ತಿರ್ಗ ಹೆಣ್ ಸಿಗ್ಲಿಲ್ಲ ಅಂದ್ರೆ ಅಂತಾನ ಕೊಟ್ಟೆ. ಚೆನ್ನಾಗಿ ನೋಡ್ಕೊಂತೀವಿ ಕಣಮ್ಮ ಅಂತಾನ ನಮ್ಮ ಅಣ್ಣನಿಗೆ ಹೇಳ್ದ. ಅವನು ಚೆನ್ನಾಗಿ ಇದ್ದವಾಗ ಅದೇನಾಯ್ತೋ ಏನೋ ಮದ್ವೆ ಆದ್ಮೇಲೆ ಕೆಟ್ಟ ಮೆಟ್ಟಿಡ್ದ. ಹಂಗೆ ಕಣತೆ ಮದ್ವೆ ಆಗೋವರ್ಗು ಚೆನ್ನಾಗಿರ್ತವೆ ಹೆಣ್ ಸಿಗ್ಲಿ ಅಂತಾನ. ಈಗ ಬೇರೆ ಹೆಣ್ ಸಿಗಲ್ವಲ್ಲ, ಹಂಗಾಗಿ ಮೋಸ ಮಾಡ್ತಾವ ಕೆಲವು ಹುಡುಗರು ನನ್ನ ಗಂಡ ಅಂತವ್ರು. ಏನು ಮಾಡಕ್ಕಾಗಲ್ಲ, ನಾವ್ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಅತ್ತೆ ಏನು ಮಗಳ ಮದ್ವೆ ಸಾಗಿಸ್ಬಿಟ್ಲಂತಲ್ಲೇ, ಇನ್ನೊಂದು ತಿಂಗಳಂತಂತೆ ಮದ್ವೆ. ಯಾರೋ ಮಾತಾಡ್ತಿದ್ರಮ್ಮ ಊರಾಗೆ ಬಂದಿದ್ಲಂತೆ ಅಯ್ಯಮ್ಮ ರಂಗಮ್ಮ ನಿಮ್ ತವ್ರ ಮನೆಯಿಂದನ ಬಂದು ಏನೋ ತಾಂಬೂಲ ತಗೊಂಬಂದು ಮದ್ವೆ ನಿಶ್ಚಯ ಮಾಡ್ಕೊಂಡು ಡೇಟ್ ಎಲ್ಲ ಹೇಳಿ ಹೋದ್ರಂತೆ. ಇದೇ ಮನೆಗೆ ಮಾಡ್ಕೊಡ್ರಿ ನಮ್ಗೆ ಚೆನ್ನಾಗಿ ಆಗ್ ಬಂದೈತೆ ಅಂತ ಹೇಳಿದ್ಲಂತೆ. ಏನ್ ನಿಜನೇನು? ಮೂವತ್ತೇ ಅಯ್ಯೋ 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 ಅಯ್ಯಮ್ಮಂತನು ಒಳ್ಳೆ ಕರಿಕೆ ವಿಜ್ಞಾನ 108 ಬರ್ತವೆ. ನಮ್ಮ ಜೊತೆಗಿರೋರೆ ಅಕ್ಕಪಕ್ಕಗಳರೆ ಮನೆಗಳರೇನೆ ನಿಲ್ಲಿಸ್ಬೇಕು ಅಂತ ಏನೇನೋ ಮಾಡ್ತಾರೆ. ಅದಕ್ಕೇನೆ ಜಾಸ್ತಿ ದಿನ ತಡ ಮಾಡೋದ್ ಬೇಡ, ಮುಂದಿನ ತಿಂಗಳು 1-2 ಏನೋ ಒಳ್ಳೆ ದಿವಸ ಐತಂತೆ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳೋದ್ಲು ಅಯ್ಯಮ್ಮ. ನನಗಂತೂ ಮೈಯೆಲ್ಲ ಉರ್ದೋತು. ಮದ್ವೆ ಅಂದ್ರೆ ಅದೇನ್ ಆತರಗಿಡ್ತಾರೋ ಏನ್ ಕತ್ತಿ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡತ್ತೆ ಅನ್ಭವಿಸ್ತಾಳೆ ಈ ಅಮ್ಮ ನಮ್ಮ ಅತ್ತೆ. ಅಲ್ಲಿ ಏನಾನ ಆದಾಗ ಅವನು ಎಂತವನೋ ಏನ್ ಸುಡ್ಗಾಡು, ಅವನು ಸರಿ ಇಲ್ಲ, ಹುಡುಗಿರ್ ಸವಾಸ ಅದು ಇದು ಮಾಡ್ತಾನೆ. ಈ ಅಮ್ಮಗೆ ಒಳ್ಳೆ ತರ ಕಾಣ್ತಾನೆ. ಅವಳಿಗೂ ಅಷ್ಟೇನೆ ಆಶೆಗೆ ಒಂದ್ಸಲ ಮಾತಾಡದೆ ಇಡ್ಕೇನೆ ಒಳ್ಳೆಯವನು ಅಂತ ಅನ್ನಂಗ ಆಗ್ಬಿಟ್ಟೈತಿ. ಅವನ ಎಂತವನು ಅಂತ ಗೊತ್ತಿಲ್ಲ ಇನ್ನಾನ. ನಮ್ಮ ಅಣ್ಣಗೆ ಗೊತ್ತೈತಿ ಅವನ ಎಂತವನು ಅನ್ನೋದು. ಅವ್ನ ಎಲ್ಲೆಲ್ಲಿ ಹೋಗ್ತಾನೆ ಏನು ಎತ್ತ ಅಂತಾನೆ. ಅವನೇನ್ ಯಾವಾಗ ಓದೇನ್ ಪಾಸೆ ಆಗೇನು ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ. ಲಂಚ ಕೊಟ್ಟು ಯಾರ MLA ಪಮ್ಮೆಲೆ ಹಿಡ್ಕೊಂಡು ಕೆಲ್ಸಕ್ಕೆ ಸೇರಿರೋದು ಗೌರ್ಮೆಂಟ್ ಕೆಲ್ಸಕ್ಕೆ. ಅವನೇನೇನು ಓದಿ ಬುದ್ಧಿವಂತ ಆಗಿ ಎಕ್ಸಾಮ್ ಬರ್ದು ಮೆರಿಟ್ ಬಂದೇನು ಕೆಲಸ ತಗೊಂಡಿಲ್ಲ ಅವನು. ಓ ಹಂಗೇನು, ನಾನೆಲ್ಲ ಬುದ್ಧಿವಂತ ಇರ್ಬೇಕೇನೋ ಅದಕ್ಕೆ ಗೌರ್ಮೆಂಟ್ ಕೆಲಸ ತಗೊಂಡವನಿ ಅನ್ಕಂತಿದ್ದೆ. ಲಂಚ ಕೊಟ್ಟು ಸೇರ್ಕೊಂಡವನಿ ಏನು ಎಂತವನೋ ಏನವನು ಬಿಡು, ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಆಶಿಗುನು. ಈಗೇನು ಕೆಲಸ ತಗದಾನೆ ಅಂತಾನ ಕುಣ್ಕೊಂಡು ಏನು ಕೊಡ್ತಾಳೆ ನಿಮ್ಮ ಅತ್ತೆ? ಏನು ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡೋಂಥದ್ದು ಏನಾಗಿತ್ತು? ಮನೆ ಕಟ್ಟಿ ಆಮೇಲೆ ಮದ್ವೆ ಮಾಡ್ಬೋದಾಯ್ತು. ಏನಿ ಗಂಡಿಗೇನು ಬರೋಣ? ಹೋಗ್ಲಿ ಬಿಡಮ್ಮ, ಕೊಟ್ರೆ ಕೊಡ್ತಾರೆ. ಕೆಲಸ ಆಗಿದ್ದಾನೆ ಅನ್ಕೊಂಡು ಕೊಟ್ರೆ ಮುಂದೆ ನನಗಾದ್ಗತಿನಿ ಅವ್ರಿಗೂ ಆಗುತ್ತೆ. ಅಯ್ಯೋ ನಿನಗೇನಾಗೈತೆ? ನಮ್ಮ ಅಣ್ಣನ ಮಗ ಚೆನ್ನಾಗೇ ನೋಡ್ಕೊಂತಾನೆ. ಏನೋ ಒಂದಿಷ್ಟು ಕುಡ್ದಾಗ ಒಂದಿಟ್ಟು ಬಾಯ್ ಮಾಡ್ತಾನೆ. ನಿಮ್ಮ ಅತ್ತೆ ಒಬ್ಳು ಸತ್ರೆ ನೀವಿಬ್ರು ನೆಮ್ಮದಿಯಾಗಿರ್ತೀರಾ. ನಿನಗೇನು ಆಗಿಲ್ಲ. ನಿನಗ ಆದಂಗ ಆಗುತ್ತೆ ಅಂತ ನೀನ್ ಯಾಕೆ ಸುಮ್ಮನೆ ಇಲ್ದೇ ಇರೋದೆಲ್ಲ ಆಸೆ ಪಡ್ತೀಯ? ನಿನಗಿನ್ನ 2 ಪಟ್ಟಾಗುತ್ತೆ. ಮದುವೆ ಆಗಿ 1 ವರ್ಷಕ್ಕೆ ಡೈವರ್ಸ್ ತಗೊಂಡು ಮನೆಗೆ ಬಂದು ಸೇರ್ಕೊಂತಾಗ ಅವಳು ಆಶಿ ಅಂಬಳು. ಅವಾಗ ಚೆನ್ನಾಗಿ ಅನಿಸುವಂತೆ ರಮ್ಯಾ ಸುಮ್ಮನೆ ಇರು. ಮದುವೆ ಮಾಡ್ಕೊಂಡು ಹೋಗಿ ಇಲ್ಲಿಗೆ ಬಂದು ಕುಕ್ಕಾಣಿದ್ಯಲ್ಲ ಅಂತ ನೀನು ಅನ್ಬೋದು ಅವಳನ್ನ ಆಶಿನ. ಅಯ್ಯೋ ನಾವ್ ಅಂದ್ಕೊಂಡಂಗ ಆಗುತ್ತೇನತ್ತೆ ಅದೆಲ್ಲನ, ಏನಾಗುತ್ತೋ ಏನೋ ನೋಡೋಣ ಇರು. ಹಂಗಾದ್ರೆ ನನ್ಗಂತೂ ಖುಷಿ ನಮ್ಮ ಅತ್ತಿಗೆ ಅವಾಗಿರೋದು. ಹಂಗೇನ ಆದ್ರೆ ಹಾಗೆ ಆಗುತ್ತೆ, ನೋಡ್ತಾ ಇರು. ಇನ್ನೊಬ್ರು ಶಾಪ ತಟ್ಟದೇ ಇರಲ್ಲ. ನನ್ನ ಮಗಳಿಗೆ ಹಿಂಗಾಗ್ಲಿ ಅಂತಾನ ಅದೇನ್ ಮಾಟ ಮಂತ್ರ ಮಾಡ್ಸೇವಳ ಏನೋ ನಿಮ್ಮ ಅತ್ತೆ. ಅದಕ್ಕೆ ನನ್ನ ಮಗಳು ತಿಂಗಳಿಗೆ ಒಂದ್ಸಲ ಆಗಲ್ಲ ಅವ್ರ ಮನೆಗೆ ಬರಂಗ ಆಗೈತಿ. ನಮ್ಮ ಅಣ್ಣನ ಮಗ ಏನು ಮಾಡಿಲ್ಲ. ಅವರಮ್ಮಯ್ಯ ನಿಮ್ಮ ಅತ್ತೆ ಮಾಟ ಮಂತ್ರದಾರು, ಶಾಸ್ತ್ರ ಅದು ಇದು ಅಂತಾನ. ಅದೇನೇನ್ ಮಾಡ್ಸೇವಳ ಏನ್ ಕತ್ತಿ ಆಗ ಅವಳ ಮಗಳಿಗೆ ಒಂದಲ್ಲ ಒಂದ್ ದಿವಸ ನನ್ನ ಮಗಳಿಗಿಂತ ಹೆಚ್ಚು ಇದಾಗುತ್ತೆ ತೊಂದ್ರೆ ಮದ್ವೆ ಆದ್ಮೇಲೆ. ಅವಾಗ ಗೊತ್ತಾಗುತ್ತೆ ಹೆಣ್ಮಕ್ಳು ಕಷ್ಟ ಅಂದ್ರೆ ಏನು ಅಂತಾನ. ಈಗ ಖುಷಿ ಪಡ್ತಿರ್ಬೋದೇನು ನಿಮ್ಮ ಅತ್ತೆ. ಹೆಂಗೋ ಈ ಸರೋಜ ಮನೆಗೆ ಬಂದು ಕುಕ್ಕೊಂಡವಳೆ ಅಂತಾನ. ಅಯ್ಯೋ ಬಿಡತ್ತೆ, ಹೆಣ್ಮಕ್ಳು ಕಷ್ಟ ಅಂದ್ರೆ ತವ್ರ ಮನೆಗೆ ಹೋಗದೆ ಇನ್ನೇನು ಎಲ್ಲಿಗೆ ಹೋಗಕ್ಕಾಗುತ್ತೆ? ಇವತ್ ಬಂದವ್ರೆ ನಾಳೆ ಸರಿ ಹೋಗ್ತಾರೆ ಬಿಡು. ಅವರೇ ಯಜಮಾನ್ರು ಬರೋ ತಕನ ಕಳ್ಸಕ್ ಹೋಗ್ಬೇಡ, ಬಂದು ಕರ್ಕೊಂಡು ಹೋಗ್ಲಿ. ಬಂದು ಬತ್ತಾನಲ್ಲ ಅವಾಗ ಸರಿಯಾಗಿ ಹೇಳ್ ಕಳ್ಸು. ಇನ್ನೊಂದ್ಸಲ ಏನಾದ್ರು ಹಿಂಗೆಲ್ಲ ಜಗಳ ಮಾಡಿದ್ರೆ ಡೈವರ್ಸ್ ಮಾಡ್ತೀವಿ ಅಂತ ಹೇಳು. ತಿರುಗಿ ಎಲ್ಲೂ ಹೆಣ್ ಸಿಗಲ್ಲ ಅಂತಾನ ಈ ಅಡ್ರೆಸ್ ಕಳ್ಸು, ಹೇಳ್ತೀನಿ. ಅಯ್ಯೋ ಅದು ಆಯ್ತು, ಎಲ್ಲ ಆಯ್ತು ಕಣೆ ರಮ್ಯಾ, ಎದ್ರಿಸಿದ್ದು ಆಯ್ತು. ಹೇಳ್ದ ಒಂದ್ ಸ್ವಲ್ಪ ಆಯ್ತು ಚೆನ್ನಾಗಿ ನೋಡ್ಕೊಂತೀನಿ ಅಂತಾನೆ. ತಿರ್ಗಿ ಅದೇ ಬಾಳೆನಿ. ಏನ್ ಮಾಡೋಣ ಹೇಳು? ಅಯ್ಯೋ ಬಿಡ ಮಾತ, ಏನು ನಾನು ಇಲ್ಲೇ ಇರ್ತೀನಿ. ಏನ್ ಸಾಯತಕನ ಏನು ಅಲ್ಗೋಗಿ ಏನು ಸಂಸಾರ ಮಾಡ್ಬೇಕಾ? ಇನ್ಮೇಲಂತೂ ನಾನು ಅವ್ನು ಎಷ್ಟು ಕರೆದ್ರು ಹೋಗಲ್ಲ, ಇಲ್ಲೇ ಇರ್ತೀನಿ. ಅದೇ ಮತ್ತೆ ಇಲ್ಲೇ ಇರು, ಇಲ್ಲೇ ಭಾಗ ತಕೊಂಡು ಇಲ್ಲೇ ಒಂದ್ ಮನೆ ಮಾಡ್ಕೊಡ್ತೀನಿ ಇರುವಂತೆ. ನಾನು ನೀನು ಅಲ್ಲಿರೋಣ. ಇಲ್ಬೇಕು ಅಂದ್ರೆ ನಿಮ್ಮ ಅಪ್ಪಯ್ಯ ಆಗ ಅವಳ ಇದ್ದಾಳ ಕಾವ್ಯ, ಅವನು ಸಂತು ನಿನ್ ತಮ್ಮ, ಅವ್ರ ಮೂವರೂ ಇಲ್ಲೇ ಮನೆಗೆ ಇರ್ಲೇಳು. ನಾವಿಬ್ರು ಬೇರಂದ್ರೆ ಬೇಕಂದ್ರೆ ಬೇರೆ ಮನೆಗಿರೋಣ. ಅಷ್ಟೇನಿ, ನಿನಗೂ ಭಾಗ ಐತಿ ಈ ನಿಮ್ಮ ಅಪ್ಪಯ್ಯನ ಆಸ್ತೆಗೆ. ಏನು ಇಲ್ಲೇನೇನು ನೀನೇನೇನು ಪುಕ್ಸಟ್ಟೆ ಇಲ್ಲ, ಯಾರೇನು ಅಂಬಲ್ಲ. ಅವಳೇನಾನ ಅಂದ್ರೆ ಕಾವ್ಯ ನನಗೆ ಹೇಳ್ತೀನಿ ಏನಾನ ಅದು ಇದು ಅಂತ ಬುದ್ಧಿ ಹೇಳಕ್ ಬಂದ್ರೆ. ಅದು ಇದು ಅಂತ ಹೇಳ್ತಿರ್ತಾಳ ಅವಳು. ಹಂಗಿರ್ಬೇಕಣಕ್ಕ ಹಿಂಗಿರ್ಬೇಕಣಕ್ಕ, ಜಗಳ ಮಾಡ್ಕೊಂಬಕ್ ಹೋಗ್ಬಾರ್ದು. ಹಂಗೆ ಹಿಂಗೆ ಅತ್ತೆ ಸೊಸೆ ಜಗಳ ಎಲ್ಲನ ಕಾಮನ್ನು. ನಿಮ್ಮಮ್ಮನೂ ಅಷ್ಟೇನೆ ನನ್ನ ಕೂಡ ಜಗಳ ಮಾಡ್ತಿರುತ್ತೆ. ನಾನು ಅದಕ್ಕೆಲ್ಲ ಬೇಜಾರಿ ಮಾಡ್ಕೊಂಬಲ್ಲ, ಇದ್ದಿದ್ದೆ ಅನ್ಕೊಂಡು ತಲೆ ಕೆಡ್ಸ್ಕೊಂಬಲ್ಲ, ಆರಾಮಾಗಿರ್ತೀನಿ ನಾನು ಅಂತ ಹೇಳ್ತಾಳೆ. ನೋಡ್ದ ನೀನು ಅದನ್ನ ಕೇಳಿಸ್ಕೊಂಡು ಸುಮ್ಮನಿದ್ದ ಮಕ್ಕ ಹೋಗಿಬೇಕು ಬೇಡವ ನೀನು?
ನಾನು ಭಾಳ ಹಿಂಗಾಗೈತೆ ಇನ್ನು ನಾನು ಅವಳನ್ನ ಬೈದು ನಾನು ಎಲ್ಗೋಗ ಆಮೇಲೆ ಇಲ್ಲಿ ದಿನ ಜಗಳ ತೆಗೆದ್ರೆ ನಿನ್ನ ಜೀವನ ನೀನು ನೋಡ್ಕೊಂಬಕ್ಕಾಗಿಲ್ಲ ನನಗೆ ಬುದ್ಧಿ ಹೇಳ್ತಿ ಅಂತಂದ್ರೆ ಸುಮ್ಮನಿರು. ಹೌದೌದು ಅದು ಸರಿನೇ. ಆ ಕಾವ್ಯ ಸರಿ ಇಲ್ಲ, ಅವಳು ಮಾತು ಕೇಳಕ್ಕೆ ಹೋಗ್ಬೇಡ. ಯಾವಾಗಮ್ಮ ಮದುವೆ ಆಶಿದು? ಮದುವೆ ಅದೇ ಮುಂದಿನ ತಿಂಗಳು 1ನೇ ತಾರೀಕು 2ನೇ ತಾರೀಕು ಅಂತ ಮಾತಾಡ್ಕೊಂಡು ಹೋದ್ರಪ್ಪ. ಸರಿ ಬರ್ತೀನತ್ತೆ. ತಿರ್ಗಾ ಎಲ್ಬೋದ್ಲ ಅಂತ ಮತ್ತೆ ಹುಡುಕಾಡ್ತಾಳೆ. ಆಯ್ತು ಹೋಗಮ್ಮ ಹೋಗು. ತಿರ್ಗಾ ಮಾತಾಡ್ಬೇಡ ಅಂತ ಬೇರೆ ಬೈದಿದ್ಲು. ಇಲ್ಲಿಗೆ ಬಂದಿದ್ಯಾ ಎಂಬುದು ಗೊತ್ತಾದ್ರೆ ಹುರಿದು ಬಿಡ್ತಾಳೆ ಮತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.